ಹಾಯ್ ಆಲ್, ಇದು ಫ್ರೈಡೇ ಈವ್ನಿಂಗ್ ವ್ಲಾಗ್. ತುಂಬ ದಿನದಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕೆ ಆಗಿರಲಿಲ್ಲ. ಇವತ್ತು ನನ್ನ ಹಸ್ಬೆಂಡ್ಗೂ ಕೂಡ ಲೀವ್ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಟು. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬುಕ್ಸ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ನೋಡಿಕೊಂಡು ನನಗೆ ಯಾವ ಬುಕ್ಸ್ ಬೇಕು ಅದನ್ನು ತಗೊಂಡು ಮನೆಗೆ ಬಂದೆ. ಹಾಗೆ ಇವತ್ತು ನಾನು ವೇರ್ ಮಾಡಿರೋ ಈ ಸ್ಯಾರಿ ಗೌನ್ ಇರ್ಬೋದು, ಹಾಗೆ ಜ್ಯುವೆಲ್ಸ್ ಇರ್ಬೋದು, ಇದೆರಡನ್ನೂ ಕೂಡ ಎಲಿಗೆಂಟ್ ಔಟ್ಫಿಟ್ಸ್ ಅನ್ನು ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿರೋದು. ಪೇಜ್ ಡೀಟೇಲ್ಸ್ನ ಪಿನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ನೋಡಿ. ಇನ್ನು ರಾತ್ರಿ ಊಟಕ್ಕೆ ಬೆಳಗ್ಗೆನೆ ಮೊಳಕೆ ಕಾಳು ಕೆಂಪಕ್ಕಿನ ನೆನೆಸಿಟ್ಬಿಟ್ಟು ಹೋಗಿದ್ದೆ, ಅದರಲ್ಲೇ ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸೋರೆಕಾಯಿ ಹಾಕಿ ಸಾಗು ಥರ ಮಾಡ್ಕೊಳ್ಳೋಣ ಅಂತ ಒಂದು ಪಾತ್ರೆಗೆ ಎಣ್ಣೆ, ಈರುಳ್ಳಿ, ಟೊಮೊಟೊ, ಉಪ್ಪು, ಅರಿಶಿನದ ಪುಡಿ, ಸೋರೆಕಾಯಿನ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಮಸಾಲೆ ಕೂಡ ಬೇಕಾಗುತ್ತೆ. ಈ ಮಸಾಲೆಗೆ ನಾನು ಏನೇನೆಲ್ಲ ಹಾಕೊಂಡಿದ್ದೀನಿ ಅನ್ನೋದನ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಈ ಎಲ್ಲಾನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿ ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೋರೆಕಾಯಿ, ಅದಕ್ಕೆ ಸೇರಿಸಿ 15 ನಿಮಿಷ ಕುದಿಸ್ಕೊಂಡೆ. ದೋಸೆಗೆ ತುಂಬಾನೇ ರುಚಿಯಾಗಿರುತ್ತೆ ಇದು.